ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಅವರು ಈಗ ಭಾರೀ ಅಚ್ಚರಿಯ ದಾರಿಯನ್ನು ಹಿಡಿದೇ ಬಿಟ್ಟಿದ್ದಾರೆ. ಈ ರೀತಿಯ ಸಂದೇಶ ಹೈಕಮಾಂಡ್ಗೆ, ಇದು ಸರ್ಕಾರಕ್ಕೇನೆ ಡೇಂಜರಸ್ ಅನ್ನುವಂಥ ಒಂದು ಬೆಳವಣಿಗೆ. ಏನು ಹಾಗಾದರೆ ಡಿ.ಕೆ. ಬ್ರದರ್ಸ್ ಕೊಟ್ಟಿರುವಂಥ ಅಂತಿಮ ಸಂದೇಶ? ಡೆಲ್ಲಿಯಿಂದ ಮಾತಾಡ್ಕೊಂಡು ಬಂದರು, ಅದಾದ ಮೇಲೆ ಸ್ವಲ್ಪ ವೇಟ್ ಮಾಡೋಕ್ಕೆ ಹೇಳಿದ್ದಾರೆ ಅನ್ನೋ ಮಾತನ್ನು ಡಿ.ಕೆ. ಸುರೇಶ್ ಅವರು ಹೇಳಿದ್ರು. ಇದ್ರ ಬೆನ್ನಲ್ಲೇ ನೋಡಿ ಏನು ಹೇಳ್ತಿದ್ದಾರೆ ಅಂತ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಎಂಥ ಮೆಸೇಜ್ ಕೊಟ್ಟಿದ್ದಾರೆ ಅಂದರೆ, ತಾಳ್ಮೆಯೂ ಶಾಶ್ವತವಲ್ಲ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ. ಸಹೋದರನ ಬಾಯಲ್ಲಿ ಬಂದಿದೆ ಅದು. ಡಿ.ಕೆ. ಸುರೇಶ್ ಅವರು ಹೇಳ್ತಿದ್ದಾರೆ, ಅಧಿಕಾರವೂ ಶಾಶ್ವತವಲ್ಲ, ಹಾಗೆ ತಾಳ್ಮೆ ಕೂಡ ಶಾಶ್ವತವಲ್ಲ ಅಂತ. ಅಂದರೆ ಇಷ್ಟು ದಿನ ತಾಳ್ಮೆಯಿಂದಿದ್ವಿ. ಯಾರಿಗೋಸ್ಕರ ತಾಳ್ಮೆಯಿಂದಿದ್ವಿ? ಪಕ್ಷಕ್ಕೋಸ್ಕರ ತಾಳ್ಮೆಯಿಂದ ಇದ್ವಿ, ಶಾಸಕರಿಗೋಸ್ಕರ ತಾಳ್ಮೆಯಿಂದ ಇದ್ವಿ. ಬಟ್ ತಾಳ್ಮೆಯೂ ಶಾಶ್ವತವಲ್ಲ ಅಂದರೆ ಅರ್ಥ ಏನು? ತಾಳ್ಮೆ ಮೀರಿದಂಥ ಬೆಳವಣಿಗೆ ಆಗುತ್ತೆ ಅನ್ನುವಂಥ ನೇರ ಸಂದೇಶ ಹೋಗಿರೋದು. ಎಲ್ಲದಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ. ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಮಾತಿದು. ಅಧಿಕಾರ ಹಸ್ತಾಂತರದ ಹೋರಾಟ ತೀವ್ರವಾಗುತ್ತೆ. ಈಗ ನೆಕ್ಸ್ಟ್ ಲೆವೆಲ್ಗೆ ಡಿ.ಕೆ. ಸ್ಟೆಪ್ ತಗೊಳ್ತಾರೆ ಅನ್ನೋದ್ರ ಸ್ಪಷ್ಟ ಸುಳಿವಿದು. ತಾಳ್ಮೆಯಿಂದ ಇರೋದಕ್ಕೆ ಹೇಳಿದೆ ರಾಹುಲ್ ಗಾಂಧಿ ಅವರು. ಎಲ್ಲ ತೀರ್ಮಾನ ಸೂಕ್ತ ಸಮಯದಲ್ಲಿ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಆದೇಶ ಬರುತ್ತೆ ಅಂತ ಕಾಯ್ತಿದ್ದೀವಿ. ಆದರೆ ತಾಳ್ಮೆ ಶಾಶ್ವತವಲ್ಲ, ಎಲ್ಲದಕ್ಕೂ ಒಂದು ಎಂಡ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ತಾಳ್ಮೆ ಎಂಡ್ ಆಗತ್ತೆ ಅನ್ನುವಂಥ ಟ್ರೇಲರ್ ರಿಲೀಸ್ ಮಾಡಿದ ಡಿ.ಕೆ. ಬ್ರದರ್ಸ್. ಹಾಗೆ ಡಿ.ಕೆ. ಸುರೇಶ್ ಅವ್ರು ನೋಡಿ ಹೆಂಗೆ ಸೆಡ್ ಹೊಡೆದಿದ್ದಾರೆ ಅಂತ. ಮತಪತ್ರ, ಈ ಲೋಕಲ್ ಬಾಡಿ ಎಲೆಕ್ಷನ್, GBA ಎಲೆಕ್ಷನ್ಗೆ ಮತಪತ್ರ ಬಳಸೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ರಾಜ್ಯ ಸರ್ಕಾರದ ಒತ್ತಡದ ಮೇರೆಗೆ ರಾಜ್ಯ ಚುನಾವಣಾ ಆಯೋಗ ಈಗ ಮತಪತ್ರವನ್ನು ಬಳಸ್ತಾ ಇದೆ ಅನ್ನೋದ್ರ ವಿರುದ್ಧ BJP ಬೇರೆ ಸಿಡ್ದೆದ್ದಿದೆ ಅಲ್ವಾ. BJP ಅವ್ರು ಏನು ಹೇಳ್ತಿದ್ದಾರೆ? ಹಳೆಯ ವಿಧಾನಕ್ಕೆ ಜೋತು ಬೀಳ್ತಿದ್ದಾರೆ, ಮತಪತ್ರದ ಮೇಲೆ ಒತ್ತು ಕಳಿಸ್ಬಹುದು ಅಂತ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಸೊ ಎಲೆಕ್ಷನ್ ಅಕ್ರಮಕ್ಕೋಸ್ಕರನೇ ಇದನ್ನು ಮಾಡ್ತಿದ್ದಾರೆ ಅಂತ ಮುಗಿಬಿದ್ದಿರೋ ಹೊತ್ತಲ್ಲೇ ಡಿ.ಕೆ. ಸುರೇಶ್ ಅವರು ಹೇಳ್ತಿದ್ದಾರೆ, ಮತಪತ್ರದ ಈ ಬ್ಯಾಲೆಟ್ ಪೇಪರ್ನಲ್ಲಿ ಎಲೆಕ್ಷನ್ ನಡೆಸುವಂತ ಅವಶ್ಯಕತೆಯೇ ಇಲ್ಲ ಅಂತ. ಇದು ಹೈಕಮಾಂಡ್ಗೆ ನಿಜವಾಗಿಯೂ ಶಾಕ್ ಅಲ್ವಾ? ಡಿ.ಕೆ. ಬ್ರದರ್ಸ್ ಕೊಡ್ತಿರೋದು. ರಾಜನ್ ಅವರು ವೋಟ್ ಚೋರಿ ವಿಚಾರದಲ್ಲಿ ನಮ್ಮದೇ ಸರ್ಕಾರ ಇತ್ತು, ನಾವು ನೋಡ್ಕೊಳ್ಬೇಕಿತ್ತು ಅಂದಿದ್ದಕ್ಕೇನೆ ಅವರನ್ನು ಕಿತ್ತೆಸೆಯಲಾಯಿತು. ಎಲ್ಲಿ ತನಕ ಅಂದ್ರೆ ಬರೀ ಸಂಪುಟದಿಂದ ಅಂತಲ್ಲ, ಅವ್ರಿಗೆ ಭಾರಿ ಆಘಾತವೇ ಎದುರಾಯಿತು. ಹೈಕಮಾಂಡ್ ಅವ್ರಿಗೊಂದು ಸಣ್ಣ ಅವಕಾಶನೂ ಕೊಡಲಿಲ್ಲ. ವೋಟ್ ಚೋರಿ ವಿಚಾರ ಜೋರಾದಾಗ, ಇಲ್ಲಿ ರಾಜ್ಯದ್ದೆಲ್ಲ ಪ್ರೆಸೆಂಟೇಷನ್ ಆಗ್ತಾ ಇದ್ದಾಗ, ಹೌದು ನೋಡ್ಕೊಳ್ಬೇಕಿತ್ತು ಅಂತಾರೆ ಅಷ್ಟೇ. ಅವರು ನಮ್ಮವ್ರು ನೋಡ್ಕೊಳ್ಳಿಲ್ಲ ಅಂತಾರೆ, ಕಿತ್ತೆಸಿತಾರೆ. ಈಗ ನೋಡಿ, ರಾಹುಲ್ ಗಾಂಧಿ ಅವರ ದೊಡ್ಡ ಹೋರಾಟ ಇದ್ರ ಮೇಲೆ ನಡೀತಿದೆ. EVM ವಿರುದ್ಧ ಬ್ಯಾಲೆಟ್ ಪೇಪರ್ಗಾಗಿ ನಡೀತಿದೆ. ದೇಶವ್ಯಾಪಿ ರಾಹುಲ್ ಗಾಂಧಿ ಅವರು ಬ್ಯಾಲೆಟ್ ಪೇಪರ್ನಲ್ಲೇ ಚುನಾವಣೆ ಆದರೆ BJP ಸೋಲು ನಿಶ್ಚಿತ, ಮೋದಿ ಮನೆಗೆ ಹೋಗೋದು ಖಚಿತ, EVM ತಿರುಚಲಾಗ್ತದೆ. ಮೊನ್ನೆ ಮಹಾರಾಷ್ಟ್ರ BMCಗೂ ಕೂಡ ಇದೇ ರಾಗ ಬಂತು. EVM ತಿರುಚಲಾಗಿದೆ, ಇಂಕ್ ಹೋಗಿದೆ, ಮತಚೋರಿ ಮುಂದುವರೆದಿದೆ ಅನ್ನುವಂಥ ರಾಗ ಬಂತು. ಬಿಹಾರದ ಚುನಾವಣೆಯಲ್ಲಿ ಎಲೆಕ್ಷನ್ ಕಮಿಷನ್ ಮತ್ತು BJP ಮೈತ್ರಿಯ ಗೆಲುವಾಗಿದೆ ಅಂದುಬಿಟ್ರು. ಇಷ್ಟೆಲ್ಲ ನಡೀತಿರುವಾಗ EVM ಮೂಲಕವೇ ನಡೀಲಿ ಚುನಾವಣೆ, ಇಲ್ಲಿ ರಾಜ್ಯ ಚುನಾವಣಾ ಆಯೋಗ ನಡೆಸ್ತಿರೋದಲ್ವಾ ಅಂತಿದ್ದಾರೆ. ಡಿ.ಕೆ. ಸುರೇಶ್ ಅವರು ಅಚ್ಚರಿಗೆ ಕಾರಣ ಆಗಿದೆ ಇದು. ಏನು ಹೇಳಿದ್ದಾರೆ ನೋಡಿ. ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ GBA ಪಾಲಿಕೆ ಚುನಾವಣೆಯಲ್ಲಿ ಮತಪತ್ರ ಬಳಕೆಗೆ ಮುಂದಾಗಿರೋದಕ್ಕೆ ಕಾಂಗ್ರೆಸ್ನಲ್ಲಿಯೇ ಅಪಸ್ವರ ಕೇಳಿಬಂದಿದ್ದು. ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಬ್ಯಾಲೆಟ್ ಪೇಪರ್ ಅವಶ್ಯಕತೆ ಏನಿಲ್ಲ ಅಂತಿದ್ದಾರೆ. ಸುದ್ದಿಗಾರರ ಪ್ರಶ್ನೆ ಕೇಳಿದಾಗ ಹಂಗೆ ಹೇಳ್ತಾರೆ ಅವರು. ರಾಜ್ಯ ಚುನಾವಣಾ ಆಯೋಗ ತಾನೇ ಚುನಾವಣೆ ನಡೆಸ್ತಾ ಇರೋದು, ತಿರುಚೋದಕ್ಕೆಲ್ಲ ಆಗಲ್ಲ ಅಂತಾರೆ. EVM ಬಳಕೆ ಬೇರೆ ವಿಚಾರ, ನಾವು ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿದ್ದು, ಪಕ್ಷ ತೀರ್ಮಾನ ತಗೊಳುತ್ತೆ ಬಿಡಿ ಅಂತಾರೆ. EVM ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಬ್ಯಾಲೆಟ್ ಮೂಲಕವೇ ಚುನಾವಣೆ ನಡೆಸೋದಕ್ಕೆ ಮುಂದಾಗಿರೋ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಸ್ವಪಕ್ಷೀಯರೇ ಮುಜುಗರ ತಂದಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರ ಈ ದೊಡ್ಡ ಅಸ್ತ್ರಕ್ಕೆ ಟೈಟ್ ಸ್ಲಾಪ್ ಕೊಟ್ಟಂಗೆ. ಈಗ ಮೊನ್ನೆ ಹಂಗೆ ಹೇಳೋದಿದ್ರೆ ನೋಡಿದ್ವಲ್ಲ, ಎಲ್ಲ ರಾಜ್ಯ ಚುನಾವಣಾ ಆಯೋಗನೇ ನಡೆಸೋದು ಅಂದರೆ, ಗೋವಾದಲ್ಲಿ ಬ್ಯಾಲೆಟ್ ಪೇಪರಲ್ಲಿ ನಡೆದು ಕೂಡ ಕಾಂಗ್ರೆಸ್ಗೆ ಸೋಲಾಗಿದೆ. ಕೇರಳದಲ್ಲಿ EVM ನಡೆದಾಗಲೂ ಕಾಂಗ್ರೆಸ್ ಗೆದ್ದಿದೆ. ಹಿಂಗಿರುವಾಗ ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯನವರು ಮೋದಿ ಸರ್ಕಾರದ ವಿರುದ್ಧ ಸಮರ ಸಾರಿ ರಾಹುಲ್ ಕೈಗೆ ಬಲ ಕೊಡೋದಕ್ಕೆ ಮತಪತ್ರದ ಮೂಲಕ ಚುನಾವಣೆ ಮಾಡಿಸೋಕೆ ಹೊರಟಿದ್ದಾರೆ. ಡಿ.ಕೆ. ಬ್ರದರ್ಸ್ ಹೇಳ್ತಿದ್ದಾರೆ, ಅಂದರೆ ಡಿ.ಕೆ. ಸುರೇಶ್ ಅವರು ಹೇಳ್ತಿದ್ದಾರೆ,
ಮತಪತ್ರದ ಅವಶ್ಯಕತೆ ಇಲ್ಲ ಅಂತ. ಭಾರಿ ಮುಜುಗರ ಅಲ್ವಾ? ಇವರೊಬ್ಬರು ಬಿಗ್ ಲೀಡರ್ ಆಗಿದ್ದುಕೊಂಡು ಅಧ್ಯಕ್ಷರ ಸಹೋದರ ಇವರು. ಸಾಮಾನ್ಯವಾಗಿ ಅವರ ಮುಖವಾಣಿಯಾಗಿ ಇವ್ರ ಮಾತುಗಳು ಬರ್ತಾವಲ್ಲ, ಅವ್ರು ಹೇಳ್ತಿದ್ದಾರೆ ಮತಪತ್ರದ ಅವಶ್ಯಕತೆ ಇಲ್ಲ ಅಂತ. ಡಿ ಕೆ ಶಿವಕುಮಾರ್ ಅವ್ರ ರಿಯಾಕ್ಷನ್ನು ಕೂಡ ಬಂದ್ರೆ ಚೆನ್ನಾಗಿರುತ್ತೆ ಇದ್ರ ಬಗ್ಗೆ. ಬಿಟ್ಟಿದ್ದೀವಿ, ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ, ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂಥದ್ದು. ಕರ್ನಾಟಕ ಚುನಾವಣಾ ಆಯೋಗನೇ ಇರ್ತದೆ, ಅದನ್ನು ತಿರ್ಚಕ್ಕೆ ಯಾರು ಆಗಲ್ವಲ್ಲ. EVM ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ. ನಾವು ಒಂದೆಜ್ಜೆ ಮುಂದೆ ಹೋಗಿದ್ದೀವಿ, ಒಂದೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂಥದ್ದು ಸರಿನಾ ತಪ್ಪ ಅನ್ನೋದನ್ನ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾ ಹೇಳಿದ್ನಲ್ಲಪ್ಪ, ಮುಂದೆ ಹೋಗಿದ್ದೀವಿ ಅಂತ, ಇನ್ಯಾಕೆ ವಿಶ್ಲೇಷಣೆಗಳು ಹೋಗಬೇಡಿ, ಅಲ್ಲಿ ಮಾಡ್ಕೊಳ್ಳಿ. ಬ್ಯಾಲೆಟ್ ಬಿಟ್ಟಿದ್ದೀವಿ, ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ, ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂಥದ್ದು. ಕರ್ನಾಟಕ ಚುನಾವಣಾ ಆಯೋಗನೇ ಇರ್ತದೆ, ಅದನ್ನು ತಿರ್ಚಕ್ಕೆ ಯಾರು ಆಗಲ್ವಲ್ಲ. ಭಾರಿ ಆಶ್ಚರ್ಯ ಆಗ್ತದೆ ಇಂಥದ್ದೊಂದು ಹೇಳಿಕೆ ಬಂದಿರೋದು. BJP-ಯವ್ರು ಹೇಳ್ತಿರೋದು ಇದನ್ನೇ, ನಾವು ತುಂಬ ಮುಂದಕ್ಕೆ ಬಂದಿದ್ದೀವಿ, ಮತ್ತೆ ಹಳೆ ಪದ್ಧತಿಗೆ ಅಂಟುಕೊಳ್ಳೋಕೆ ಹೋಗ್ತಿದೆ ಈ ಕಾಂಗ್ರೆಸ್ ಅಂತ ಮುಗಿಬಿದ್ದಿದ್ದಾರೆ. ನಾವು ಈಗ ಟೆಕ್ನಾಲಜಿ ಮುಂದುವರೆದಿರೋ ಕಾಲದಲ್ಲಿ ಬ್ಯಾಲೆಟ್ ಪೇಪರ್ ಬಿಟ್ಟು EVM-ಗೆ ಬಂದಿದ್ದೀವಿ, ಅಪ್ಗ್ರೇಡ್ ಆಗಿದ್ದೀವಿ, ಮತ್ತೆ ಹಳೇದು ಬಯಸ್ತಿದ್ದಾರೆ ಅಂತ ಮುಗಿಬಿದ್ದಿದ್ದಾರೆ. ಮೋದಿ ಹೇಳ್ತಿರೋದು ಅದನ್ನೇ. ಕಾಂಗ್ರೆಸ್ಸು ಯಾವುದು ಆಧುನಿಕವಾಗಿ ಬದಲಾವಣೆಗೆ ಒಗ್ಗಿಕೊಳ್ಳೋಕೆ ಮನಸ್ಸಿಲ್ಲ ಇವ್ರಿಗೆ, ಹಳೆದಕ್ಕೆ ಹೋಗೋಕ್ಕೆ ಇಷ್ಟಪಡ್ತಾರೆ ಅಂತ ತಾನೇ ಹೇಳ್ತಿರೋದು ಮೋದಿ ಕೂಡ. ಅವತ್ತು ರಾಜೀವ್ ಗಾಂಧಿ ಅವರೇ ಬ್ಯಾಲೆಟ್ ಪೇಪರ್ ಮಿಸ್ಟೇಕ್ಸ್ ಬಗ್ಗೆ ಮಾತಾಡಿದ್ರು, EVM ಬಂದಿದ್ದು ಕಾಂಗ್ರೆಸ್ ಅವಧಿಯಲ್ಲೇ ಅಂತೆಲ್ಲ ಏನು ಮೋದಿ ಮಾತಾಡ್ತಾರೋ, ಈಗ ಅದನ್ನೇ DK ಸುರೇಶ್ ಅವರು ಮಾತಾಡ್ತಿದ್ದಾರೆ ಅಂದರೆ ಭಾರಿ ಆಶ್ಚರ್ಯ ಅಲ್ವಾ? ಮೊನ್ನೆ ರಾಜಣ್ಣ ಅವ್ರ ಮೇಲೆ ಕ್ರಮ ಆಗಿದೆ, ರಾಗ ನಿರ್ಧಾರದ ವಿರುದ್ಧ ನಿಂತರು ಅಂತ. ಕಡೆಗೆ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೂ ಅವಕಾಶ ಆಗಲಿಲ್ಲ. ರಾಜಣ್ಣವ್ರು ಹೇಳಿದ್ದೇ ಬೇರೆ ಅಂತ ಇವ್ರು ಏನೋ ಕನ್ವಿನ್ಸ್ ಮಾಡೋಕ್ಕೆ ನೋಡಿದ್ರು ಕೂಡ. ಈಗ ಇದು ತುಂಬ ದೊಡ್ಡದಲ್ವಾ? ರಾಜ್ಯ ಚುನಾವಣಾ ಆಯೋಗ ನಡೆಸತ್ತೋ ಇನ್ನೊಂದು ನಡೆಸತ್ತೋ ಅನ್ನೋದು ಬರಲ್ಲ. ಈಗ ಕೇರಳ ಸರ್ಕಾರ ನಡೆಸ್ತು, EVM ಅಲ್ಲೇ ನಡೆಸಿದ್ರಪ್ಪ, ಆದರೂ ಕಾಂಗ್ರೆಸ್ ಗೆಲ್ತು. ಸೊ ಯಾವ ಸರ್ಕಾರ ಇರುತ್ತೆ ಅನ್ನೋದು ಮ್ಯಾಟ್ರ್ ಆಗಬಹುದು, ಇವರ ಆರೋಪ ನಿಜನೇ ಆಗಿದ್ರೆ. ಆದರೂ ಯಾಕಪ್ಪ ಹಾಗಾದ್ರೆ ಸಿದ್ದರಾಮಯ್ಯನವ್ರು ಬ್ಯಾಲೆಟ್ ಪೇಪರ್ ಬಯಸ್ತಿದ್ದಾರೆ? ಇವ್ರಿಗೆ ಕರ್ನಾಟಕ ಚುನಾವಣಾ ಆಯೋಗದ ಒಂದು ನಂಬಿಕೆ ಇಲ್ಲ ಅಂತ ಆಯ್ತಲ್ವಾ? ಕರ್ನಾಟಕ ಚುನಾವಣಾ ಆಯೋಗದ ಮೇಲೆ ಬ್ಯಾಲೆಟ್ ಪೇಪರ್ ಒತ್ತಡ ಹೇರಿರುವಂಥ ಸಿದ್ದರಾಮಯ್ಯನವ್ರಿಗೆ ಸೆಡ್ ಹೊಡೆದಂಗಲ್ವಾ ಇದು? ಮತ್ತು ರಾಹುಲ್ ಗಾಂಧಿ ಅವ್ರಿಗೆ ಶಾಕ್ ಅಲ್ವಾ ಇದು? ಬ್ಯಾಲೆಟ್ ಪೇಪರ್ ಈಗ ಬೇಡ, ನಾವು ಹೊಸ EVM ಕಡೆಗೆ ಹೋಗಬೇಕು, ಬ್ಯಾಲೆಟ್ ಪೇಪರ್ ಬೇಕು ಅಂತ ಓಪನ್ ಆಗಿ ಬಾಯ್ಬಿಟ್ಟು ಕೇಳ್ತಿರೋ ರಾಹುಲ್ ಗಾಂಧಿ ಅವ್ರಿಗೆ ನಾವು ಮತ್ತೆ ಹಿಂದಕ್ಕೆ ಹೋಗಬಾರ್ದು ಅಂತ ಪಾಠ ಮಾಡ್ತಿದ್ದಾರೆ DK ಬ್ರದರ್ಸ್ ಅನ್ನೋದು ಭಾರಿ ಅಚ್ಚರಿಗೆ ಕಾರಣ ಆಗಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರಿಗೆ ಶಾಕ್ ಕೊಟ್ಟ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದಲ್ಲಿ ಕೆಲವು ಡೆವಲಪ್ಮೆಂಟ್ಸ್ ಬಗ್ಗೆ ಸರ್ಕಾರದ ವೈಫಲ್ಯವನ್ನ ಖರ್ಗೆ ಅವರೇ ಎತ್ತಿ ಹೇಳಿದ್ದಾರೆ. ನೋಡಿ, ಖರ್ಗೆ ಅವರು ಫುಲ್ ಗರಂ ಆಗಿದ್ದಾರೆ ಸಿದ್ದು ಸರ್ಕಾರದ ಮೇಲೆ. ಯಾಕೆ? ರಾಜ್ಯ ಗೃಹ ಇಲಾಖೆಯಲ್ಲಿ ಸರಣಿ ಲೋಪದೋಷಗಳು ಅದು ಲೆಕ್ಕ ಇಲ್ಲದಷ್ಟು ಈಗ ರಾಷ್ಟ್ರವ್ಯಾಪಿ ಸುದ್ದಿಯಾಗಿ ಮುಜುಗರಕ್ಕೆ ಕಾರಣ ಆಗಿದೆ. ಮಹಾರಾಷ್ಟ್ರದ ಪೊಲೀಸರು ಬಂದು ಇಲ್ಲಿ ಡ್ರಗ್ ಫ್ಯಾಕ್ಟ್ರಿ ಕಂಡು ಹಿಡಿಬೇಕಾಯ್ತು, ಸೀಸ್ ಮಾಡಬೇಕಾಯ್ತು, ರೇಡ್ ಮಾಡಬೇಕಾಯ್ತು. ರಾಜೀವ್ ಗೌಡ ಅನ್ನುವಂಥ ವ್ಯಕ್ತಿ ಮಹಿಳೆಗೆ ಬಾಯಿಗೆ ಬಂದಂಗೆ ಬೈದಂಥ ವಿಡಿಯೋ ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗಿ ಥೂ ಅಂತಿದ್ದಾರೆ. ಆತನನ್ನು ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ. ಆತ ಅಜ್ಞಾತ ಸ್ಥಳವಾಸಿಯಾಗಿ ನಿರೀಕ್ಷಣಾ ಜಾಮೀನು ಹಾಕ್ಕೊಂಡು ಓಡಾಡ್ತಿದ್ದಾನೆ. ಆತನನ್ನು ಟಚ್ಚೂ ಮಾಡೋಕ್ಕಾಗ್ತಿಲ್ಲ ನಮ್ಮ ಪೊಲೀಸರಿಗೆ. ಸರ್ಕಾರದ ಶ್ರೀರಕ್ಷೆ ಅನ್ನುವಂಥ ಆಕ್ರೋಶ ಸಿಡಿದಿದೆ. ಈ ಕಡೆ ಬಳ್ಳಾರಿ ಕೇಸ್ ಇರಬಹುದು, ಇನ್ನು ಈಗ DGP ರಾಸ್ಲೀಲೆ ಸಸ್ಪೆಂಡು, ಅವಶ್ಯಕತೆ ಬಿದ್ದರೆ ಕಿತ್ತೆಸಿತೀವಿ ಅನ್ನುವಂಥ ವಿಚಾರ ಎಲ್ಲ ಬ್ಯಾಕ್ ಟು ಬ್ಯಾಕ್. ಮೊನ್ನೆ ಸಿದ್ದರಾಮಯ್ಯನವರು ಇದನ್ನು ಒಪ್ಕೊಂಡ್ರು, ಪೊಲೀಸರ ಮೇಲೇನೆ ಎಷ್ಟು ಸಾವಿರ ಕ್ರಿಮಿನಲ್ ಕೇಸ್ಗಳಿವೆ ಅಂತ. ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸಿಗಿದೆಲ್ಲ ಧಕ್ಕೆ ತರ್ತಿದೆ, ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಬಿಂಬಿತವಾಗ್ತಿದೆ ಅಂತ ಗರಂ ಆಗಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಿಕ್ಕಾಪಟ್ಟೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಜೈಲಲ್ಲಿ ಪಾರ್ಟಿ ಅಂತೆ, ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಅಂತೆ, ಪೊಲೀಸರ ವಿರುದ್ಧ ತನಿಖೆ ಆಗ್ತಿರೋದಂತೆ, IPS ಅಧಿಕಾರಿ ರಾಮಚಂದ್ರ ರಾವ್ ಪ್ರಕರಣ ಅಂತೆ. ಸರ್ಕಾರಕ್ಕೇನು ಮುಜುಗರ ಅಲ್ವಾ ಇದು? ಬಹಳ ಆತಂಕ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಏನು ಮಾಡ್ತಿದೆ, ಕಂಟ್ರೋಲಲ್ಲಿ ಇಟ್ಕೊಂಡಿಲ್ವಾ, ಕಂಟ್ರೋಲ್ ತಪ್ಪು ಹೋಗಿದೆಯಾ ಅಂತ ಸಿಟ್ಟು ಮಾಡ್ಕೊಂಡಿದ್ದಾರೆ. ಇಂತಹ ಹಗರಣಗಳು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಕೆಟ್ಟ ಹೆಸರು ತರ್ತಾ ಇವೆ. ತಕ್ಷಣ ಸರಿಪಡಿಸ್ತೀರಾ ಇಲ್ವಾ ಅನ್ನುವ ಮೂಲಕ ರಾಜ್ಯದ ವೈಫಲ್ಯ, ಯಾರು ವೈಫಲ್ಯ ಆಗುತ್ತೆ? ಇದು CM ಮತ್ತು ಗೃಹ ಸಚಿವರಿಗೆ ಬರುತ್ತೆ. ಗೃಹ ಸಚಿವರು CM ರೇಸಲ್ಲಿರುವಂತಹ ಒಬ್ಬ ದಲಿತ ನಾಯಕ. ದಲಿತ CM ದಾಳವನ್ನು ಉರುಳಿಸಿರೋದು ಯಾರು? ಅದೇ ಸಿದ್ದು ಕ್ಯಾಂಪ್. ಸಿದ್ದರಾಮಯ್ಯನವ್ರನ್ನ ಇಳಿಸುವಂತಹ ಪ್ರಯತ್ನ ಮಾಡಿದ್ರೆ ಕಡೆಗೆ ಆಪ್ಷನ್ನೇ ಇಲ್ಲ ಅಂದಾಗ ಪರಮೇಶ್ವರ್ ಅವ್ರನ್ನ ಪುಷ್ ಮಾಡುವಂತಹ ಪ್ರಯತ್ನದಲ್ಲಿದೆ. ಸೊ ಗೃಹ ಸಚಿವರ ಫೇಲ್ಯೂರು ಈಗ ಖರ್ಗೆ ಅವರೇ ಎತ್ತು ತೋರಿಸ್ತಿದ್ದಾರೆ.
ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡುವಲ್ಲಿ ವಿಫಲವಾಗಿದೆ ಮತ್ತು ಗೃಹ ಸಚಿವರು ತಮ್ಮ ಇಲಾಖೆ ನಿಭಾಯಿಸೋದಕ್ಕೆ ಫಿಟ್ ಇಲ್ಲ, ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಿ ಅಂದಂಗಾಯ್ತು. ಇದು ಖರ್ಗೆ ಅವರೇ ಗರಂ ಆಗಿದ್ದಾರೆ. ಹೈಕಮಾಂಡ್ಗೆ ಕ್ಲಿಯರ್ ಕಟ್ ಮೆಸೇಜ್ ಹೋಗಿದೆ. AICC ಅಧ್ಯಕ್ಷರ ಮೂಲಕವೇ ಡೆಲ್ಲಿಯಲ್ಲಿ ಈ ವಿಚಾರ ಚರ್ಚೆ ಆಗಿರೋದು ಮಾತ್ರ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಿಜಕ್ಕೂ ದೊಡ್ಡ ಖರ್ಗೆ ಅವ್ರು ಕೊಡ್ತಿರೋ ಶಾಕ್. ದೊಡ್ಡ ಖರ್ಗೆ ಅವ್ರ ನಿಲುವಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾರೇ ನಾಯಕನಾಗ ಬಂದರೂ ಕಾರ್ಯಕರ್ತರು ಒಪ್ಕೊಳ್ತಾರೆ. ಪಕ್ಷ ನಿಂತ ನೀರಲ್ಲ, ಬದಲಾವಣೆ ಯಾವಾಗಲೂ ಆಗ್ತಿರತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವ್ರು ಬರೋಕ್ಕಿಂತ ಮುಂಚೆನೂ ಪಕ್ಷ ಇತ್ತು, ಅವ್ರು ಬರೋಕ್ಕಿಂತ ಮುಂಚೆನೂ ಕಾಂಗ್ರೆಸ್ಗೆ ಅಧಿಕಾರ ಇತ್ತು, ಓಪನ್ ಆಗಿ ಹೇಳಿದ್ದಾರೆ. ಯಾರನ್ನೂ ನೆಚ್ಕೊಂಡಿರಲ್ಲ, ಕಾರ್ಯಕರ್ತರಿಂದ ಪಕ್ಷ, ಕಾರ್ಯಕರ್ತರಿಂದ ನಾಯಕ ಅಂತ ಓಪನ್ ಆಗಿ ಹೇಳಿದ್ರು. ಇಬ್ಬರೂ ಕೂಡ, ದೊಡ್ಡ ಖರ್ಗೆ ಅವರು ಸಣ್ಣ ಖರ್ಗೆ ಅವರು ಇಬ್ಬರೂ ಕೂಡ ಹೇಳಿದ್ರು. ಈಗ ಖರ್ಗೆ ಆಶೀರ್ವಾದ ಪಡ್ಕೊಂಡಿರುವ, ಪ್ರಿಯಾಂಕ್ ಖರ್ಗೆ ಸಾಥ್ ಪಡ್ಕೊಂಡಿರುವಂಥ DK ಶಿವಕುಮಾರ್ ಹೊಸ ಬಗೆಯ ಲೆಕ್ಕಾಚಾರದಲ್ಲಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಒಂದು ದೊಡ್ಡ ಅವಕಾಶ ಒಲಿದು ಬರಬಹುದು ಈ ಬದಲಾವಣೆ ಆದರೆ ಅನ್ನೋದೇ ನಿರೀಕ್ಷೆ ಇರೋ ಹೊತ್ತಲ್ಲಿ ದೊಡ್ಡ ಖರ್ಗೆ ಅವರು ಇಂಥ ಶಾಕ್ ಕೊಟ್ಟಿದ್ದಾರೆ. ಈಗ ರಾಜ್ಯದ ನಾಯಕರಿಗೆ, ಗೃಹ ಸಚಿವರು ಮತ್ತು CM ಸಾಹೇಬ್ರಿಗೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದಾರೆ. ಬಟ್ ಸ್ವಲ್ಪ ತಾಳ್ಮೆಯಿಂದಿರಿ, ಆಗತ್ತೆ ಅಂತ ಮಾತ್ರ ಹೇಳಿ ಕಳಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಡೇಟ್ ಹೇಳ್ತಿಲ್ಲ. DK ಸುರೇಶ್ ಅವರು ಈ ಹೊತ್ತಲ್ಲಿ ತಾಳ್ಮೆಗೂ ಒಂದು ಅಂತ್ಯ ಇದೆ ಅನ್ನುವ ಮೂಲಕ ಕಾಯೋದು ಕಷ್ಟ. ಅಧಿವೇಶನ ಮುಗಿದ ಮೇಲೆ ಏನಾಗುತ್ತೋ ನೋಡ್ತಾ ಇದ್ದೀವಿ. ಅಧಿವೇಶನ ಮುಗಿಯೋ ತನಕ ಅಂದರೆ ಈ ಮಂತ್ ಎಂಡ್ 31 ತನಕ ಏನು ಅಧಿವೇಶನ ಮುಗಿಯುತ್ತಲ್ಲ, ಅದಾದ ಮೇಲೆ ಏನೋ ಒಂದು ನಿರ್ಧಾರ ಪ್ರಕಟವಾಗುತ್ತೆ ಅಂತ ಕಾಯ್ತಿದ್ದೀವಿ ಅನ್ನುವಂಥ ಡೆಡ್ಲೈನ್ ಅನ್ನು ಕೊಟ್ಟುಬಿಟ್ರು. February 2 ಆ ಡೆಡ್ಲೈನ್ ಅಂತ ಹೇಳಲಾಗ್ತಿದೆ. 45 ಶಾಸಕರನ್ನ ಕೂರಿಸಿ ಅಧಿವೇಶನ ಶುರುವಾಗ್ತಿದೆಯಲ್ಲ, ಅದಕ್ಕೂ ಮುನ್ನ ಒಂದು ಮೀಟಿಂಗ್ ಆಗತ್ತೆ. 45 ಶಾಸಕರು ಸಿದ್ದರಾಮಯ್ಯನವರ ವಿರುದ್ಧ ಇದೆ ಅನ್ನುವಂಥ ಸಂದೇಶ ಕೊಡುವ ಮೀಟಿಂಗಿಗೂ ತಯಾರಿ ನಡೆದಿದೆ. ಭರ್ಜರಿಯಾದ ಶಕ್ತಿ ಪ್ರದರ್ಶನ, ಹೆಡ್ ಕೌಂಟು ತೋರಿಸೋದಕ್ಕೆ DK ಬ್ರದರ್ಸ್ ಮುಂದಾಗಿದ್ದಾರೆ. ಸೊ ದಿಢೀರ್ ಅಂತ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿರೋದು. ಪ್ರಿಯಾಂಕ್ ಖರ್ಗೆ ಅವ್ರು ಏನು ಹೇಳ್ತಿದ್ದಾರೆ ನೋಡಿ, ಖಚಿತಪಡಿಸಿದ್ದಾರೆ. ರಾಜ್ಯ ರಾಜಕಾರಣದ ಬದಲಾವಣೆ ಮತ್ತು ಆಗಬೇಕಾಗಿರೋದ್ರ ಬಗ್ಗೆ 2 ಗಂಟೆಗಳ ಕಾಲ ನಮ್ಮನೇಲೆ ಚರ್ಚೆಯಾಗಿದೆ ಅಂತಾರೆ. DK ಶಿವಕುಮಾರ್ ಅವರು ಚರ್ಚೆ ನಡೆದಿದೆ ರಾಹುಲ್ ಗಾಂಧಿ ಅವ್ರ ಜೊತೆ ಅಂತ ಹೇಳ್ತಿದ್ದಾರಲ್ಲ ಸರ್. ಡೆಲ್ಲಿಯಿಂದ ಬಂದು ಏನು ಹೇಳಿದ್ರು ಅವರು, ಎಲ್ಲ ಹೇಳಕ್ಕಾಗಲ್ಲ. ರಾಹುಲ್ ಸಮ್ಮುಖದಲ್ಲಿ ಏನಾಗಿದೆ ಗೊತ್ತಾ, ರಾಹುಲ್ ಎದುರು ಸಿದ್ದರಾಮಯ್ಯ ಮತ್ತು ನನ್ನ ನಡುವೆ ಏನು ತೀರ್ಮಾನ ಆಗಿದೆ ಗೊತ್ತಾ ಅನ್ನುವ ಮೂಲಕ ಫಸ್ಟ್ ಟೈಮ್ ಇದೇ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದ ಮೇಲೆ CM DK ಶಿವಕುಮಾರ್ ಅವರು ಹೇಳಿದ್ರು ರಾಹುಲ್ ಎದುರೇ ಏನೋ ಒಂದು ದೊಡ್ಡ ತೀರ್ಮಾನ ಆಗಿದೆ ಅಂತ. ಫಸ್ಟ್ ಟೈಮ್ ಆ ಸ್ಟೇಟ್ಮೆಂಟ್ ಬಂದಿದ್ದು. ಈ ಸ್ಟೇಟ್ಮೆಂಟ್ ಬರ್ತಾ ಇದ್ದ ಹಾಗೆ ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಖಚಿತಪಡಿಸಿದ್ದಾರೆ ನಮ್ಮ ನಿವಾಸದಲ್ಲಿ 2 ಗಂಟೆ ಮೀಟಿಂಗ್ ಆಗಿದೆ ಅಂತ. ಬಹುಶಃ ಅವರು ಡೆಲ್ಲಿ ನಿವಾಸದ ಬಗ್ಗೆ ಹೇಳ್ತಿದ್ದಾರೋ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನಿವಾಸದಲ್ಲೂ ರಾಹುಲ್ ಗಾಂಧಿ ಅವರು ಅಲ್ಲೇ ಮಾತಾಡಿದ್ದಾರೆ DK ಜೊತೆ ಅನ್ನೋ ಮಾಹಿತಿ ಬಂದಿತ್ತು ಮೊನ್ನೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ಹಿಂಗೆ ಹೇಳಿರೋದು. ಸೊ ಬದಲಾವಣೆ ಆಗತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಅನ್ನೋದು ಖರ್ಗೆ ಆ್ಯಂಡ್ ಟೀಮ್ ಕಡೆಯಿಂದ ಬರ್ತಿರೋ ಸಂದೇಶ. ಸಿದ್ದರಾಮಯ್ಯನವರು ಇಲ್ಲಿ ನೋಡಿದ್ರೆ ಬಜೆಟ್ಗೆಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ. ಅಧಿವೇಶನ ಮುಗಿತಾ ಇದ್ದ ಹಾಗೆ ಡೇಟ್ ಫಿಕ್ಸ್ ಆಗಬೇಕು, ಬಜೆಟ್ ಆಗ್ತಿದ್ದ ಹಾಗೆ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಅನ್ನೋದು DK ಬ್ರದರ್ಸ್ ಕಂಡೀಷನ್. ಈಗ February 2 ಆ ಸಂದೇಶ ಹೈಕಮಾಂಡಿಂದ ಸಿಗದೇ ಇದ್ರೆ ತಾಳ್ಮೆ ಅಂತ್ಯವಾಗತ್ತೆ ಅನ್ನುವಂಥ ಸಂದೇಶವನ್ನು ಈಗ DK ಬ್ರದರ್ಸ್ ಕೊಟ್ಟಿದ್ದಾರೆ. ಪಂಚಾಯತ್ ಅಧ್ಯಕ್ಷನನ್ನೇ ಇಳಿಸೋಕ್ಕಾಗಲ್ಲ, ಇನ್ನು CMನ ಇಳಿಸೋಕ್ಕಾಗತ್ತಾ ಅಂತಾರೆ ಅವರು. CM ಅಂತ ಹೇಳಲ್ಲ ಅಷ್ಟೇ, ಬಿಟ್ರೆ ಅದೇ ಏನು ಹೇಳಬೇಕೋ ಹೇಳೇ ಬಿಟ್ರು DK ಸುರೇಶ್ ಅವರು. ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದು ಕಷ್ಟ. ಈಗ ನೀವು ಮಾತು ಕೊಟ್ಟಿದ್ರಿ ಬಿಟ್ಕೊಡಿ ಅಂತ ಕೇಳೋದೇ ಒಂಥರ ಕಷ್ಟ ಅಲ್ವಾ? ಅವರೇ ಅರ್ಥ ಮಾಡ್ಕೊಂಡ್ರೆ ಬೆಟರು. ಮಾತು ಕೊಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು ಅನ್ನೋ ತನಕ ಈಗ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಅಂದರೆ ಮಾತು ಕೊಟ್ಟಿದ್ದಕ್ಕಾಗಿ ತಾನೇ ನಾವು ಕಾದಿದ್ದು. ನೀವು ಬಿಟ್ಟು ಕೊಡಲ್ಲ ಅಂತ ಅವತ್ತೇ ಹೇಳಿದರೆ ನಮ್ಮ ದಾರಿ ನಾವು ನೋಡ್ಕೊಳ್ತಿದ್ವಿ ಅಂದಂಗಾಯ್ತು. ನೇರ ಈಗ ಪರೋಕ್ಷವಾಗಿ ಸುತ್ತಿ ಬಳಸಿ ಮಾತಾಡುವಂಥ ಕಾಲ ಮುಗಿದಿದೆ. ನೇರವಾಗಿ ಹೇಳ್ತಿದ್ದಾರೆ, ಮಾತು ಕೊಡುವಾಗ ಯೋಚಿಸ್ಬೇಕಿತ್ತು. ಕೊಟ್ಟು ಮಾತು ಉಳಿಸ್ಕೊಳ್ಳುವಂಥ ಗುಣ ನಮ್ಮ ಕನಕಪುರದ ಮಣ್ಣಲ್ಲಿದೆ. ಆದರೆ ಕೆಲವ್ರಿಗೆ ಅದು ಆಗಲ್ಲ ಅನ್ನುವ ಮೂಲಕ ನಮ್ಮ ದಾರಿ ನಾವು ನೋಡ್ಕೊಳ್ತಿದ್ವಿ. ಈಗಲೂ ತಾಳ್ಮೆಗೆ ಅಂತ್ಯ ಇರುತ್ತೆ ಅಂದುಬಿಟ್ಟಿದ್ದಾರೆ DK ಸುರೇಶ್ ಅವರು. ಹಾಗಾಗಿ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ರಾಜ್ಯ ರಾಜಕಾರಣದ ಈ ಬೆಳವಣಿಗೆ. DK ಬ್ರದರ್ಸ್ ಸಿಡಿದಿದ್ದಾರೆ, ಈಗ ಬಹಿರಂಗವಾಗಿ ಸಿಡಿದಿದ್ದಾರೆ. ಖರ್ಗೆ ಅವರ ಸಾಥ್ ಕೂಡ ಬಹಿರಂಗವಾಗಿಯೇ ಕಾಣಿಸ್ತಾ ಇದೆ ರಾಜ್ಯನ ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕೆ ಶಾಕ್ ಕೊಡುವ ಮೂಲಕ. ಹಾಗಾಗಿ February 2 ದೊಡ್ಡ ಸುದ್ದಿ ಬರುತ್ತಾ ರಾಹುಲ್ ಗಾಂಧಿ ಅವರಿಂದ ಅನ್ನೋದೇ ಈಗ
ಸಿಕ್ಕಾಪಟ್ಟೆ ಸಂಚಲನ ಸೃಷ್ಟಿ ಮಾಡಿರೋದು ರಾಜ್ಯ ರಾಜಕಾರಣದಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.